ನಟಿ ರನ್ಯಾ ಮೊಬೈಲ್ ಇದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ರನ್ಯಾ ಮೊಬೈಲ್ ನಲ್ಲಿರುವಂತಹ ಮಾಹಿತಿಯನ್ನ ಕಲೆಕ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಹೊರಟಿದ್ದಾರೆ. ಆಕೆ ಮೊಬೈಲ್ ನಲ್ಲಿದೆಯಾ ಚಿನ್ನದ ರಹಸ್ಯ? ರನ್ಯಾ ಮೊಬೈಲ್ ಪರಿಶೀಲನೆಗೆ ಡಿಆರ್ಐ ಟೀಮ್ ಮುಂದಾಗಿದೆ. ಯಾರ್ಯಾರ ನಂಬರ್ ಸೇವ್ ಆಗಿದೆ, ಯಾರ್ಯಾರ ಜೊತೆ ಆಕೆ ಕಾಂಟ್ಯಾಕ್ಟ್ ನಲ್ಲಿದ್ದು, ಏನೇನ್ ಮೆಸೇಜ್ಗಳು ಹೋಗಿದೆ, ಆಕೆಯ ಮೊಬೈಲ್ ಅನ್ನ ಜಾಲಾಡ್ಲಿದ್ದಾರೆ. ಚಿನ್ನ ಸ್ಮಗ್ಲಿಂಗ್ ನಲ್ಲಿ ಸಿಕ್ಕಾಕೊಂಡು ಬಿದ್ದಂತ ರನ್ಯಾಗೆ ಮತ್ತೊಂದು ಶಾಕ್ ಇದೆ. ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಸ್ಮಗ್ಲಿಂಗ್ ನ ಡೀಟೇಲ್ಸ್ ಇರೋದ್ರ ಬಗ್ಗೆ ಈಗ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಮೊಬೈಲ್ ಲ್ಯಾಪ್ಟಾಪ್ ನಲ್ಲಿ ಸ್ಮಗ್ಲಿಂಗ್ ನಂಟಿನ ದಾಖಲೆ ಇದೆಯಾ? ಡೇಟಾ ರಿಟ್ರೀವ್ ಮಾಡೋದಕ್ಕೆ ಅವಕಾಶಕ್ಕಾಗಿ ಕೋರ್ಟ್ಗೆ ಮನವಿ ಮಾಡ್ತಾರೆ. ರನ್ಯಾ ಫ್ಲಾಟ್ ನಲ್ಲಿ ಒಂದು ಲ್ಯಾಪ್ಟಾಪ್ ಮೊಬೈಲ್ ಜಪ್ತಿಯಾಗಿದೆ. ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ನಲ್ಲಿ ದಾಖಲೆ ಇರೋ ಶಂಕೆ ಇದೆ. ಕೋರ್ಟ್ ಅನುಮತಿಗೆ ಈಗ ಡಿಆರ್ಐ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಒಂದಷ್ಟು ಡಿಲೀಟ್ ಆಗಿರುತ್ತೆ, ಅದನ್ನ ರಿಟ್ರೀವ್ ಮಾಡೋದಕ್ಕೆ ಕೋರ್ಟಿನ ಅನುಮತಿಯನ್ನ ಪಡೆಯಲಿದ್ದಾರೆ ಅಧಿಕಾರಿಗಳು. ಈಗಾಗಲೇ ಮೊಬೈಲು ಲ್ಯಾಪ್ಟಾಪ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲೇನಾದ್ರೂ ಚಿನ್ನದ ರಹಸ್ಯ ಇದೆಯಾ? ಈ ಡೀಲಿಂಗ್ ನ ಬಗ್ಗೆ ಮಾಹಿತಿ ಇದೆಯಾ? ಕಲೆ ಹಾಕಿದ್ದಾರೆ ಇನ್ಫಾರ್ಮೇಶನ್. ಎಸ್, ಮತ್ತೆ ನಮ್ಮ ಪ್ರತಿನಿಧಿ ಚೇತನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಯಾವುದೇ ಒಂದು ಕ್ರೈಮ್ ಆದಂತಹ ಸಂದರ್ಭದಲ್ಲಿ ಮೊಬೈಲ್ ಲ್ಯಾಪ್ಟಾಪ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಅದರಿಂದ ಸಾಕಷ್ಟು ಇನ್ಫಾರ್ಮೇಶನ್ ಅಧಿಕಾರಿಗಳಿಗೆ ಸಿಗುವಂಥದ್ದು. ಸೊ ಈಗ ಈಕೆಯ ಮೊಬೈಲ್ ಲ್ಯಾಪ್ಟಾಪ್ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಅವಕಾಶ ಏನೋ ಕೇಳಿದ್ದಾರೆ. ಸೊ ಅವಕಾಶ ಪರ್ಮಿಷನ್ ಸಿಗೋದು ಯಾವಾಗ? ಅದಕ್ಕೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ? ವೀಣಾ, ಅಂದರೆ ಇವತ್ತು ಏನು ರನ್ಯಾರಾವ್ ಕಸ್ಟಡಿ ಅಂತ ಆಗುತ್ತೆ, ಈ ವೇಳೆನೇ ಒಂದು ಪರ್ಮಿಷನ್ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಇವಾಗ ಆಲ್ರೆಡಿ ಸಾಕಷ್ಟು ಒಂದು ಏನು ಇವಾಗ ಇಮಿಡಿಯೇಟ್ಲಿ ಏನು ವಶಕ್ಕೆ ತೆಗೆದುಕೊಂಡಂಥ ಮೊಬೈಲ್ ಮತ್ತು ಲ್ಯಾಪ್ಟಾಪಲ್ಲಿ ಒಂದಷ್ಟು ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕ್ಕೊಂಡಿರುವಂಥದ್ದು. ಅಂದರೆ ಚಿನ್ನದ ಒಂದು ಸ್ಮಗ್ಲಿಂಗ್ ಯಾವ ರೀತಿ ಮಾಡ್ತಿದ್ಲು, ಯಾರೆಲ್ಲ ಕಾಂಟ್ಯಾಕ್ಟ್ ಇದೆ, ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಸದ್ಯಕ್ಕೆ ಸಿಕ್ಕಿದೆ. ಆದರೆ ಸಾಕಷ್ಟು ಇನ್ಫಾರ್ಮೇಷನ್ ಇನ್ನೂ ಕೂಡ ಸಿಗಬೇಕಾಗತ್ತೆ. ಯಾಕಂದರೆ ಇಮಿಡಿಯೇಟ್ಲಿ ಆಕೆ ಒಂದು ಚಾರ್ಟನ್ನು ಕ್ಲಿಯರ್ ಮಾಡ್ತಾ ಇದ್ಲು, ಕಾಲ್ ಮಾಡಿದರೆ ಅದನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ಲು, ಎಲ್ಲವನ್ನು ಕೂಡ ಡಿಲೀಟ್ ಮಾಡ್ತಿರೋದ್ರಿಂದ ಅದನ್ನು ರಿಟ್ರೀವ್ ಮಾಡಿದ ನಂತರವಷ್ಟೇ ಮಾಹಿತಿ ಗೊತ್ತಾಗುತ್ತೆ. ಅಂದರೆ ಹೀಗಾಗಿ ಹೈದರಾಬಾದ್ನಲ್ಲಿರುವಂತಹ CFSL ಏನಿದೆ ಅಲ್ಲಿಗೆ ಒಂದು ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಎರಡನ್ನೂ ಕೂಡ ಕಳಿಸ್ಕೊಡುವಂತಹ ಒಂದು ಚಾನ್ಸಸ್ ಇರುವಂಥದ್ದು. ಯಾಕಂದರೆ ಆಕೆಯ ಬಳಿ ಐಫೋನ್ ಇದ್ದಿರೋದ್ರಿಂದ ಅಲ್ಲಿ ಒಂದು ರಿಟ್ರೀವನ್ನು ಸ್ವಲ್ಪ ಅಂದರೆ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ CFSL. ಹೀಗಾಗಿ ಅಲ್ಲಿಗೆ ಒಂದು ಕಳಿಸುವಂಥ ಒಂದು ಮನವಿಯನ್ನು ಕೋರ್ಟ್ ಪರ್ಮಿಷನನ್ನು ಕೂಡ ಇದೀಗ ಕೇಳಿರುವಂಥದ್ದು. ಅಂದರೆ ಇವತ್ತು ಆ ಒಂದು ಬಗ್ಗೆ ಅರ್ಜಿಯನ್ನು ಏನು DRI ಪರ ಏನು ವಕೀಲರೇನಿದ್ದಾರೆ ಅವರು ಅರ್ಜಿಯನ್ನು ಹಾಕ್ತಾರೆ. ಕೋರ್ಟ್ ಪರ್ಮಿಷನ್ ತೆಗೆದುಕೊಂಡ ನಂತರ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಎರಡನ್ನೂ ಕೂಡ ರಿಟ್ರೀವ್ಗೆ ಕಳಿಸ್ಕೊಡ್ಲಾಗುತ್ತೆ. ಮತ್ತು ಈಕೆ ಕೇವಲ ವಾಟ್ಸಪ್ ಮುಖಾಂತರ ಮಾತ್ರ ಅಲ್ಲ, ಒಂದಷ್ಟು ಇನ್ಸ್ಟಾಗ್ರಾಮ್ ಮುಖಾಂತರವೂ ಕೂಡ ಒಂದು ಕಮ್ಯುನಿಕೇಷನನ್ನು ಮಾಡ್ತಾ ಇದ್ಲು. ಅಂದರೆ ಏನು ಡೀಲರ್ಸ್ ಇರ್ಬೋದು ಮತ್ತು ಚಿನ್ನವನ್ನು ಖರೀದಿ ಮಾಡೋರು ಎಲ್ಲರನ್ನೂ ಕೂಡ ಆ ಮುಖಾಂತರ ಒಂದು ಏನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ಲು, ಕಮ್ಯುನಿಕೇಷನ್ಗೋಸ್ಕರ ಆ ಒಂದು ಸಾಧನವನ್ನು ಬಳಸ್ತಾ ಇದ್ಲು. ಹೀಗಾಗಿ ಅದ್ರ ಬಗ್ಗೆನೂ ಕೂಡ ಆಕೆಯ ಬಳಿ ಇದ್ದಂತಹ ಒಂದು ಮೊಬೈಲು ಲ್ಯಾಪ್ಟಾಪ್ ಅಲ್ದಿರೆ ಯಾವೆಲ್ಲ ಒಂದು ಸೋಷಿಯಲ್ ಮೀಡಿಯಾನ ಆಕೆ ಯೂಸ್ ಮಾಡ್ತಾ ಇದ್ಲು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಬೇರೆ ಇನ್ನಿತರ ಪ್ಲಾಟ್ಫಾರ್ಮ್ಗಳನ್ನು ಕೂಡ ಯೂಸ್ ಮಾಡ್ತಾ ಇದ್ದೆ. ಅದೆಲ್ಲವನ್ನು ಕೂಡ DRI ಅಧಿಕಾರಿಗಳು ಇದೀಗ ಜಾಲಾಡ್ತಿರುವಂಥದ್ದು. ವೀಣಾ, ಎಸ್ ಸರ್, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.